ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡ್ಯೂ ಟು ಸಮ್ ರೀಸನ್ ಲಾಸ್ಟ್ ವೀಕ್ ನನಗೆ ಸರಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇನ್ನು ಮುಂದೆ ನಾನು ಪ್ರಾಪರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ 2019 ಕ್ವಶನ್ ಪೇಪರ್. ಸೊ ಆಲ್ರೆಡಿ 2019 ಕ್ವಶನ್ ಪೇಪರ್ ಮೇಲೆ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ವೀಡಿಯೋಸ್ ಮಾಡಿದ್ದೀನಿ. ಅಲ್ಲಿ ನಾನು ಟೋಟಲ್ 26th ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಕ್ವಶನ್ಸ್ ಫ್ರಮ್ 27th ಕ್ವಶನ್ಸು. ಸೊ ಇಲ್ಲಿ ನಾನು ಡಿಪಾರ್ಟ್ಮೆಂಟಿಂದ ಏನು ಮಾಡೆಲ್ ಪೇಪರ್ ಅಥವಾ ಮಾಡೆಲ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಅದೇ ಒಂದು ಕೀ ಆನ್ಸರ್ನ ತೊಗೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಟ್ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಗುತ್ತೆ, ಆನ್ಸರ್ಸ್ನ ಯಾವ ರೀತಿ ಬರೀಬೇಕು ಅನ್ನೋ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಸೊ ಇಲ್ಲಿ 27th ಕ್ವಶನ್ ಏನಿದೆ, ಇಫ್ ಸೈನ್ ಥೀಟಾ ಈಸ್ ಈಕ್ವಲ್ಸ್ ಟು 12/13 ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕಾಸ್ ಥೀಟಾ ಆ್ಯಂಡ್ ಟ್ಯಾನ್ ಥೀಟಾ. ಸೊ ಇದರಲ್ಲೇ ಚಾಯ್ಸ್ ಕ್ವಶನ್ ಇದೆ. ಆರ್ ಇಫ್ √3 tan theta is equals to 1 and theta is acute, find the value of sin 3 theta plus cos 2 theta. ಸೊ ಇಲ್ಲಿ ಫಸ್ಟ್ ಏನಿದೆ, ಇಫ್ ಸೈನ್ ಥೀಟಾ ಈ ಕ್ವಶನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಫಸ್ಟು ನಾವೊಂದು ಈ ರೀತಿ ರಫ್ ಡಯಾಗ್ರಾಮ್ನ ಡ್ರಾ ಮಾಡ್ಕೊಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಎ ರೈಟ್ ಟ್ರಯಾಂಗಲ್ ಎ ಬಿ ಸಿ. ಸೊ ಇವಾಗ ಆ್ಯಂಗಲ್ ಬಿನ ಥೀಟಾ ಅಂತ ಹೇಳಿ ತೊಗೊಂಡ್ರೆ ಎ ಸಿ ಏನಾಗುತ್ತೆ ನಮಗೆ ಆಪೋಸಿಟ್ ಆ್ಯಂಡ್ ಎ ಬಿ ಏನಾಗುತ್ತೆ hypotenuse and BC is adjacent. So they have given sin theta is equals to 12/13. ಸೊ ಇಲ್ಲಿ ಡಯಾಗ್ರಾಮ್ನ ನಾವು ಬರ್ಕೊಂಡ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿರಿ, ಸೈನ್ ಥೀಟಾ ಅಂತ ಹೇಳಿದ್ರೆ ನಮಗೆ ಏನಿದೆ ರೇಷಿಯೋ, ಸೈನ್ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪೋಟಿನಸ್. ಸೊ ದೇ ಹ್ಯಾವ್ ಗಿವನ್ ಆಪೋಸಿಟ್ 12 ಆ್ಯಂಡ್ ಹೈಪೋಟಿನಸ್ 13. ಸೊ ಹಿಯರ್ ವಿ ನೀಡ್ ಅಡ್ಜಸೆಂಟ್ ಅಂದರೆ ಬಿ ಸಿ ಬೇಕು. ಸೊ ಇಲ್ಲಿ ನಾವು ಇದು ರೈಟ್ ಟ್ರಯಾಂಗಲ್ ಇರೋದ್ರಿಂದ ವಿ ಕ್ಯಾನ್ ಅಪ್ಲೈ ಪೈಥಾಗೊರಸ್ ಥಿಯರಮ್. ದಟ್ ಈಸ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು, ಸಾರಿ ಇಲ್ಲಿ ಹೈಪೋಟೆನಸ್ ಯಾವುದಾಗುತ್ತೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳಿ ಅಪ್ಲೈ ಮಾಡಿದ್ವಿ ಅಂತ ಹೇಳಿದರೆ ಎ ಬಿ ವ್ಯಾಲ್ಯೂ ಏನಿದೆ ನಮಗೆ 13, ಹೈಪೋಟೆನಸ್ ಈಸ್ 13 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಏನಿದೆ ಎ ಸಿ 12 ಸ್ಕ್ವೇರ್ ಪ್ಲಸ್ ಬಿ ಸಿ ಅಡ್ಜಸೆಂಟು ವಿ ಹ್ಯಾವ್ ಟು ಫೈಂಡ್. ಸೊ ಅದನ್ನು ಹಾಗೆ ಬರ್ಕೊಳ್ತೀವಿ. ಸೊ ಇಲ್ಲಿ 13 ಸ್ಕ್ವೇರ್ ಅಂದರೆ ವ್ಯಾಲ್ಯೂ ಎಷ್ಟು 169 ಈಸ್ ಈಕ್ವಲ್ಸ್ ಟು 12 ಸ್ಕ್ವೇರ್ ಅಂದರೆ 144 ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಇಲ್ಲಿ ನಮಗೆ ಬಿ ಸಿ ಸ್ಕ್ವೇರ್ ಅಷ್ಟೇ ಬೇಕು. ಬಿ ಸಿ ಸ್ಕ್ವೇರ್ನ ಹಾಗೆ ಇಟ್ಕೊಂಡು 169 ಹಾಗೆ ಇರುತ್ತೆ. ಈ ಪ್ಲಸ್ 144 ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 144 ಆಗುತ್ತೆ. 169 ಮೈನಸ್ 144 ಮಾಡಿದ್ರೆ 25 ಬರುತ್ತೆ. ಸೊ ಇಲ್ಲಿ ಬಿ ಸಿ ಸ್ಕ್ವೇರ್ 25 ಬರುತ್ತೆ. ವಿ ಜಸ್ಟ್ ನೀಡ್ ಬಿ ಸಿ. ಸೊ ಇದು ಸ್ಕ್ವೇರ್ ಶಿಫ್ಟ್ ಆದರೆ ಏನಾಗುತ್ತೆ ನಮಗೆ ಸ್ಕ್ವೇರ್ ರೂಟ್. ಸೊ ಬಿ ಸಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 25. ಸ್ಕ್ವೇರ್ ರೂಟ್ 25 ವ್ಯಾಲ್ಯೂ ಎಷ್ಟು 5. ಸೊ ಅಡ್ಜಸೆಂಟ್ ಸೈಡ್ ಎಷ್ಟು ಬಂತು ನಮಗೆ 5. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಕಾಸ್ ಥೀಟಾ. ಕಾಸ್ ಥೀಟಾ ಅಂತ ಹೇಳಿದ್ರೆ ಏನು ಬರುತ್ತೆ ನಮಗೆ ರೇಷಿಯೋಸು ಅಡ್ಜಸೆಂಟ್ ಬೈ ಹೈಪೋಟಿನಸ್. ಸೊ ಇಲ್ಲಿ ಅಡ್ಜಸೆಂಟ್ ಸೈಡ್ ಎಷ್ಟಿದೆ ನಮಗೆ 5 ಆ್ಯಂಡ್ ಹೈಪೋಟಿನಸ್ ಸೈಡ್ ಎಷ್ಟಿದೆ ನಮಗೆ ಎ ಬಿ ದಟ್ ಈಸ್ 13. ಸಿಮಿಲರ್ಲಿ ಟ್ಯಾನ್ ಥೀಟಾ ಅಂತ ಹೇಳಿದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಆಪೋಸಿಟ್ ಸೈಡ್ ಎಷ್ಟಿದೆ 12 ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಈಸ್ 5. ಸೊ ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ. ಒಂದು ಚಾಯ್ಸ್ ಕ್ವಶನ್ ಏನಿದೆ ನಮಗೆ, ಇಫ್ √3 tan theta is equals to 1 and theta is acute, find the value of sin 3 theta plus cos 2 theta. So they have given √3 tan theta is equals to 1. So given √3 tan theta is equals to 1. ಸೊ tan theta ನ ಹಾಗೆ ಇಟ್ಕೊಂಡ್ರೆ √3 ಈ ಕಡೆ ಬಂದರೆ ಏನಾಗುತ್ತೆ, ಇಲ್ಲಿ ಇಂಟು √3 ಈ ಕಡೆ ಬಂದರೆ ಡಿವೈಡೆಡ್ ಬೈ √3. ಸೊ 1/√3. ಸೊ ವಿ ನೋ ದಟ್ 1/√3 ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ tan 30 ಇದ್ದಾಗ. ಸೊ tan 30 is equals to 1/√3. ಸೊ ಇಲ್ಲೇನಾಗುತ್ತೆ tan theta is equals to 1/√3 ಯಾವಾಗ ಆಗುತ್ತೆ ನಮಗೆ tan 30 ಇದ್ದಾಗ. ಸೊ ಥೀಟಾ ವ್ಯಾಲ್ಯೂ ಎಷ್ಟಾಯಿತು 30 ಡಿಗ್ರಿ. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ. ಸೊ ಸೈನ್ 3 ಥೀಟಾ ಅಂತ ಹೇಳಿದ್ರೆ ಸೈನ್ 3 ಇಂಟು 30 ಡಿಗ್ರಿ ವಿಚ್ ಈಸ್ ಈಕ್ವಲ್ಸ್ ಟು 3 3 is 9 ಸೈನ್ 90 ಡಿಗ್ರಿ ದಟ್ ಈಸ್ 1. ದೆನ್ ಕಾಸ್ 2 ಥೀಟಾ ಅಂತ ಹೇಳಿದ್ರೆ ಕಾಸ್ 2 ಇಂಟು 30 ವಿಚ್ ಈಸ್ ಈಕ್ವಲ್ಸ್ ಟು 2 3 is 6 60 ಡಿಗ್ರಿ. ಕಾಸ್ 60 ಡಿಗ್ರಿ ಅಂತ ಹೇಳಿದ್ರೆ 1/2. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಈಸ್ ಈಕ್ವಲ್ಸ್ ಟು 1 + 1/2. ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ 1 + 1/2 ಇಲ್ಲೇನಿಲ್ಲ ಅಂದರೂ 1 ಇರುತ್ತೆ. ಸೊ ಇಲ್ಲಿ 2 1s 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 1s 2 ಪ್ಲಸ್ 1 1s 1 ವಿಚ್ ಈಸ್ ಈಕ್ವಲ್ಸ್ ಟು 2 + 1 3 ಡಿವೈಡೆಡ್ ಬೈ 2. ಈ ರೀತಿನೂ ನೀವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಸ್ಟೆಪ್ಸಲ್ಲಿ ನಮಗೆ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 1/√3 ಇದನ್ನು ಶಿಫ್ಟ್ ಮಾಡಿ ಬರ್ಕೊಂಡ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ದೆನ್
ಟ್ಯಾನ್ ತೀಟಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ ಅಂದರೆ ತೀಟಾ 30 ಡಿಗ್ರಿ ಅಂತ ಫೈಂಡ್ ಔಟ್ ಮಾಡಿಕೊಂಡು ಸೈನ್ 3 ತೀಟಾ ಕಾಸ್ 2 ತೀಟಾ ಫೈಂಡ್ ಔಟ್ ಮಾಡ್ಕೊಂಡ್ರಿ ಅಂದರೆ 1 ಮಾರ್ಕ್ಸು. ಅಡಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್. ಸೊ ಇಲ್ಲಿ ಟೋಟಲ್ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 28th ಕ್ವಶನ್ನು, ಪ್ರೂವ್ ದಟ್ 1 + ಕಾಸ್ ತೀಟಾ ಡಿವೈಡೆಡ್ ಬೈ 1 - ಕಾಸ್ ತೀಟಾ ಈಸ್ ಈಕ್ವಲ್ಸ್ ಟು ಕೊಸಿಕೆಂಟ್ ತೀಟಾ ಪ್ಲಸ್ ಕಾಟ್ ತೀಟಾ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನಾವು ಯಾವುದಾದ್ರೂ ಕನ್ಸಿಡರ್ ಮಾಡಿ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ LHS ತೊಗೊಂಡು ಮಾಡಿದ್ದಾರೆ. ಸೊ ಏನಿದೆ 1 + ಕಾಸ್ ತೀಟಾ ಡಿವೈಡೆಡ್ ಬೈ 1 - ಕಾಸ್ ತೀಟಾ. ಸೊ ಅದನ್ನು ತೊಗೊಂಡು ಏನು ಮಾಡಿದ್ದಾರೆ ಅಂದರೆ ಇಂಟು, ಸೊ ಇಲ್ಲಿ 1 - ಕಾಸ್ ತೀಟಾ ಸೈನ್ಸ್ನ ಏನು ಮಾಡಿದ್ದಾರೆ ಚೇಂಜ್ ಮಾಡಿಕೊಂಡು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದರೆ 1 + ಕಾಸ್ ತೀಟಾ ಡಿವೈಡೆಡ್ ಬೈ 1 + ಕಾಸ್ ತೀಟಾ. ಸೊ ಇದೇನಾಗುತ್ತೆ 1 + ಕಾಸ್ ತೀಟಾ ಇಂಟು 1 + ಕಾಸ್ ತೀಟಾ 1 + ಕಾಸ್ ತೀಟಾ ಹೋಲ್ ಸ್ಕ್ವೇರ್. ಸೊ ಇದು ಕೆಳಗಡೆ ನಮಗೆ ಯಾವ ಫಾರ್ಮಲ್ಲಿದೆ a - b ಇಂಟು a + b ವಿಚ್ ಈಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ ಇಲ್ಲಿ a ಜಾಗದಲ್ಲಿ 1 ಇದೆ, 1 ಸ್ಕ್ವೇರ್ ಮೈನಸ್ b ಜಾಗದಲ್ಲಿ ಕಾಸ್ ಇದೆ, ಸೊ ಕಾಸ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು 1 + ಕಾಸ್ ತೀಟಾ ಹೋಲ್ ಸ್ಕ್ವೇರ್. ಇಲ್ಲಿ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ 1 - ಕಾಸ್ ಸ್ಕ್ವೇರ್ ತೀಟಾ ಆಗುತ್ತೆ ವಿಚ್ ಈಸ್ ಈಕ್ವಲ್ಸ್ ಟು ಸೈನ್ ಸ್ಕ್ವೇರ್ ತೀಟಾ ಬೈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಇದನ್ನು ರೀಪ್ಲೇಸ್ ಮಾಡಿದ್ದಾರೆ ಸೈನ್ ಸ್ಕ್ವೇರ್ ತೀಟಾ. ಸೊ ಇದಾದಮೇಲೆ ಸೊ 1 + ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಇದೆ, ಸೈನ್ ಸ್ಕ್ವೇರ್ ತೀಟಾ ಇದೆ. ಸೊ ಎರಡನ್ನೂ ಸೇರಿಸಿ ಹೋಲ್ ಸ್ಕ್ವೇರ್ ಅಂತೇಳಿ ಬರೆದಿದ್ದಾರೆ. ದೆನ್ ದೇ ಹ್ಯಾವ್ ಸ್ಪ್ಲಿಟೆಡ್ ಹಿಯರ್ ಅಂದರೆ 1 ಡಿವೈಡೆಡ್ ಬೈ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಬೈ ಸೈನ್ ತೀಟಾ. ಸೊ ಅಂದರೆ ಇದು ಸೈನ್ ತೀಟಾ ಡಿನಾಮಿನೇಟರಲ್ಲಿ ಏನಿದೆ ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಎರಡನ್ನೂ ಅಪ್ಲೈ ಮಾಡಿ ಬರ್ಕೊಂಡಿದ್ದಾರೆ. 1 ಬೈ ಸೈನ್ ತೀಟಾ ಅಂತ ಹೇಳಿದ್ರೆ ಕೊಸಿಕೆಂಟ್ ತೀಟಾ ಪ್ಲಸ್ ಕಾಸ್ ತೀಟಾ ಬೈ ಸೈನ್ ತೀಟಾ, ಕಾಸ್ ಬೈ ಸೈನ್ ಅಂತ ಹೇಳಿದ್ರೆ ಕಾಟ್ ತೀಟಾ. ಸೊ ದಟ್ ಈಸ್ ಕೊಸಿಕೆಂಟ್ ತೀಟಾ ಪ್ಲಸ್ ಕಾಟ್ ತೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು RHS. ಅಥವಾ ಇದನ್ನು ನೀವು RHS ತೊಗೊಂಡು LHS ಕೂಡ ಪ್ರೂವ್ ಮಾಡ್ಬೋದು. ಸೊ ಎನಿ ಆಲ್ಟರ್ನೇಟ್ ಮೆಥಡ್ ಮಾರ್ಕ್ಸ್ ಕ್ಯಾನ್ ಬಿ ಅವಾರ್ಡೆಡ್. ಸೊ ನೀವು ಬೇರೆ ಯಾವ ಮೆಥಡ್ ಫಾಲೋ ಅಪ್ ಮಾಡಿದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಇದು 28th ಕ್ವಶನ್. ನೆಕ್ಸ್ಟ್ 29th question, a cubical die numbered from 1 to 6 are rolled twice. Find the probability of getting the sum of numbers on its faces is 20. So ಅಂದರೆ a cubical die numbered 1 to 6 are rolled twice ಅಂದರೆ 2 ಸತಿ ರೋಲ್ ಮಾಡಿದ್ವಿ ಅಂತ ಹೇಳಿದ್ರಿ. ಇವಾಗ ಫಸ್ಟ್ ಟೈಮ್ ರೋಲ್ ಮಾಡಿದ್ರೆ 1 to 6 ನಮಗೆ ನಂಬರ್ಸ್ ಬರುತ್ತೆ, ಸೆಕೆಂಡ್ ಟೈಮ್ ಮಾಡಿದಾಗಲೂ 1 to 6 ನಂಬರ್ ಬರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 6 ಇಲ್ಲಿ 6. ಸೊ ಟೋಟಲ್ 6 6 36. ಸೊ ಟೋಟಲ್ನ ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ n(s) is equals to 36. ಸೊ ವಿ ಹ್ಯಾವ್ ಟು ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ದ ಸಮ್ ಆಫ್ ದ ನಂಬರ್ ಆನ್ ದ ಫೇಸಸ್ ಈಸ್ 10. ಸೊ ಸಮ್ ಆಫ್ ದ ನಂಬರ್ ಆನ್ ಫೇಸಸ್ ಈಸ್ 10 ಅಂತ ಹೇಳಿದ್ರೆ ಎರಡೂ ಕಡೆ ನಮಗೇನು ಬರಬೇಕು 10 ಬರಬೇಕು ಕ್ಯೂಬ್ಸ್ ಆ್ಯಡ್ ಮಾಡಿದಾಗ. ಸೊ ಆ ರೀತಿ ಯಾವುದ್ರಲ್ಲಿ ಬರುತ್ತೆ 5 ಮತ್ತು 5 ಇದ್ದಾಗ, ಇಲ್ಲ 4 ಮತ್ತು 6, ಇಲ್ಲ 6 ಮತ್ತು 4 ಅಂದರೆ ಇಲ್ಲಿ 3 ಪಾಸಿಬಿಲಿಟೀಸಲ್ಲಿ ಅಷ್ಟೇ ಬರುತ್ತೆ. ಸೊ n(a) ಎಷ್ಟಿದೆ ನಮಗೆ 3. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಆ್ಯನ್ ಇವೆಂಟ್ P(a) ಈಸ್ ಈಕ್ವಲ್ಸ್ ಟು ಹೇಗೆ ಬರೀತೀವಿ ಫಾರ್ಮುಲಾ n/a ಡಿವೈಡೆಡ್ ಬೈ n(s). ಸೊ n(a) ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 3 ಡಿವೈಡೆಡ್ ಬೈ n(s) ಅಂತ ಹೇಳಿದ್ರೆ 36. ನೆಕ್ಸ್ಟ್ 30th question, the radii of 2 circular ends of a frustum of a cone shaped dustbin are 15 cm and 8 cm. If its depth is 63 cm, find the volume of the dustbin. So frustum of the cone. ಸೊ ಈ ರೀತಿ ಈ ಶೇಪಲ್ಲಿದೆ. ಸೊ ಒಂದ್ರದ್ದು ರೇಡಿಯಸ್ಸು 15 ಸೆಂಟಿಮೀಟರ್, ಇನ್ನೊಂದು ರೇಡಿಯಸ್ಸು ಸರ್ಕ್ಯುಲರ್ ಎಂಡಿನ ರೇಡಿಯಸ್ಸು 8 ಸೆಂಟಿಮೀಟರ್. and the height h ಎಷ್ಟಿದೆ 63 centimeter. We have to find the volume of the dustbin. So ಇಲ್ಲಿ r1 15 centimeter, r2 8 centimeter, h 63 centimeter. So we know that volume of the dustbin, which is nothing but volume of frustum of cone, formula ಏನು 1/3 by h r1 square plus r2 square plus r1 into r2. ಫಾರ್ಮುಲಾ ಬರೆದ್ರೆ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಹಾಫ್ ಮಾರ್ಕ್ಸ್, ದಟ್ ಈಸ್ 1/3 ಹಾಗೆ ಬರಿತೀವಿ, ಇಂಟು ಪೈ ಅಂದರೆ 22/7 ಇಂಟು ಹೆಚ್ ಅಂತ ಹೇಳಿದ್ರೆ 63. ಸೊ ಬ್ರ್ಯಾಕೆಟಲ್ಲಿ r1 ಸ್ಕ್ವೇರ್ ಅಂತ ಹೇಳಿದ್ರೆ 15 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಅಂತ ಹೇಳಿದ್ರೆ 8 ಸ್ಕ್ವೇರ್ ಪ್ಲಸ್ r1 ಇಂಟು r2 ಅಂದರೆ 15 ಇಂಟು 8 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಾಫ್ ಮಾರ್ಕ್ಸ್. ಸೊ ಇವಾಗ 1/3 ಇಂಟು 22/7 ಇಂಟು 63 ಇದಿಷ್ಟನ್ನು ಸಾಲ್ವ್ ಮಾಡಿದ್ರೆ 66 ಬರುತ್ತೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಈ 3 ಟೇಬಲಿಂದ 63 ಡಿವೈಡ್ ಆಗುತ್ತೆ. ಸೊ 3 1s
3 2s 6, 3 1s 3. ನೆಕ್ಸ್ಟ್ 7 21 ಕೂಡ ಡಿವೈಡ್ ಆಗುತ್ತೆ. 7 1s 7, 3s. ಸೊ ಇವಾಗ 22 ಇಂಟು 3 ಮಾಡೋದು ಅಂದರೆ 3 2s 6, 3 2s 6, 66 ಆಗುತ್ತೆ. ನೆಕ್ಸ್ಟ್ 15 ಸ್ಕ್ವೇರ್ ಅಂತ ಹೇಳಿದ್ರೆ 15 ಇಂಟು 15 ಮಾಡಬೇಕು. ಸೊ 15 ಇಂಟು 50 ಮಾಡಿದ್ರೆ ಆನ್ಸರ್ ಎಷ್ಟು 225 ಪ್ಲಸ್ 8 ಸ್ಕ್ವೇರ್ ಅಂತ ಹೇಳಿದ್ರೆ 64 ಪ್ಲಸ್ 15 8s 120. ಸೊ ಇವಾಗ ಇಲ್ಲಿ ಫಸ್ಟ್ ಈ ಬ್ರಾಕೆಟಲ್ಲಿ ಇರೋದನ್ನ ಆ್ಯಡ್ ಮಾಡ್ಕೊಬೇಕು. 66 ಹಾಗೆ ಇಟ್ಕೊತೀವಿ. 225 ಪ್ಲಸ್ 64 ಪ್ಲಸ್ 120 ಇದು ಮೂರನ್ನು ಆ್ಯಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 409. ಸೊ ಇದು ನೆಕ್ಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 26,994. ದಿಸ್ ಇಸ್ ದ ವಾಲ್ಯೂಮ್ ಆಫ್ ಡಸ್ಟ್ಬಿನ್. ಸೊ ಇಲ್ಲಿ ನಮಗೆ ಎಲ್ಲದು ಸೆಂಟಿಮೀಟರಲ್ಲಿ ಇರೋದ್ರಿಂದ ಯೂನಿಟ್ ಏನಾಗುತ್ತೆ ಸೆಂಟಿಮೀಟರ್ ಕ್ಯೂಬ್. ಸೊ ವಾಲ್ಯೂಮಿಂದು ಯಾವಾಗಲೂ ಕ್ಯೂಬಿಕಲ್ ಯೂನಿಟಲ್ಲಿ ಬರುತ್ತೆ. ಇವಾಗ ಬೈ ಚಾನ್ಸ್ ಮೀಟರ್ ಇತ್ತು ಅಂತ ಹೇಳಿದ್ರೆ ಯೂನಿಟ್ ಏನಾಗುತ್ತೆ ಮೀಟರ್ ಕ್ಯೂಬ್. ಸೊ ಇಲ್ಲಿ ಸೆಂಟಿಮೀಟರ್ ಇದೆ, ಸೊ ಆನ್ಸರು ಸೆಂಟಿಮೀಟರ್ ಕ್ಯೂಬಲ್ಲಿ ಇಡ್ತೀವಿ. ಸೊ ಇದಿಷ್ಟು 2 ಮಾರ್ಕ್ಸ್ ಕ್ವಶನು. ಇವಾಗ 3 ಮಾರ್ಕ್ಸ್ ಕ್ವಶನ್ ನೋಡೋಣ. ಸೊ ದಟ್ ಈಸ್ 31st ಕ್ವಶನ್ ಏನಿದೆ, ಪ್ರೂವ್ ದಟ್ ದ ಲೆನ್ಸ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಇದು ಸರ್ಕಲ್ ಸೆಕೆಂಡ್ ಥಿಯರಮ್. ಆ್ಯಂಡ್ ದೆನ್ ಆರ್ ಇದರಲ್ಲೇ ಚಾಯ್ಸ್ ಇದೆ. ಇನ್ ದ ಫಿಗರ್ ಅಥವಾ ಇನ್ ದ ಗಿವನ್ ಫಿಗರ್ PQ and RS are the two parallel tangents to a circle with center O and another tangent AB with point of contact C intersecting PQ at A, RS at B. Prove that angle AOB is equals to 90 degree. ಸೊ ಇದು ಡಯಾಗ್ರಾಮ್ ಕೊಟ್ಟು ಈ ಕ್ವಶನ್ ಕೇಳಿದರೆ ಅದು ಆಮೇಲೆ ಬರೋಣ. ಸೊ ಫಸ್ಟ್ ಇಲ್ಲಿ ಥೇರಮ್ ಪ್ರೂವ್ ಮಾಡೋಣ. ಸೊ ಇಲ್ಲಿ ಡಯಾಗ್ರಾಮಲ್ಲಿ ಏನಿದೆ ಒಂದು ಸರ್ಕಲ್ಲು ವಿತ್ ಸೆಂಟರ್ O, 2 tangents from an external point to P, that is PQ and PR. So data ಏನಾಗುತ್ತೆ O is the center of the circle, P is an external point, PQ and PR are the tangents. ಇದು ಗಿವನ್ ಡಯಾಗ್ರಾಮಿಗೆ ಹಾಫ್ ಮಾರ್ಕ್ಸು, ಗಿವನ್ ಬರೆದ್ರೆ ಹಾಫ್ ಮಾರ್ಕ್ಸು. ಟು ಪ್ರೂವ್ ನಾವೇನಂತ ಪ್ರೂವ್ ಮಾಡಬೇಕು ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸೊ ದಟ್ ಈಸ್ PQ is equals to PR, ಅದಕ್ಕೆ ಹಾಫ್ ಮಾರ್ಕ್ಸು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಏನಿದೆ ಜಾಯಿನ್ OQ OR ಆ್ಯಂಡ್ OPR ಜಾಯಿನ್ ಅಥವಾ ನೀವು ಜಾಯಿನ್ OQ OR ಆ್ಯಂಡ್ OP ಅಂತ ಕೂಡ ಬರಿಬೋದು. ಸೊ ಇದಕ್ಕೆ ಹಾಫ್ ಮಾರ್ಕ್ಸ್. ನೆಕ್ಸ್ಟ್ ಪ್ರೂಫು ಇನ್ ಟ್ರಯಾಂಗಲ್ POQ ಆ್ಯಂಡ್ ಟ್ರಯಾಂಗಲ್ POR. ಸೊ ಇಲ್ಲಿ ನಮಗೆ 2 ಟ್ರಯಾಂಗಲ್ಸ್ ಫಾರ್ಮ್ ಆಗುತ್ತೆ, ಟ್ರಯಾಂಗಲ್ POQ ಆ್ಯಂಡ್ ಟ್ರಯಾಂಗಲ್ POR. ಇವೆರಡು ಟ್ರಯಾಂಗಲ್ಸು ಇಲ್ಲಿ ತೊಗೊಳ್ತೀವಿ. ಸೊ ಎರಡು ಟ್ರಯಾಂಗಲಲ್ಲಿ ಫಸ್ಟ್ ಏನಿದೆ ಆ್ಯಂಗಲ್ PQO is equals to PRO. ರೇಡಿಯಸ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ಸ್. ಅಥವಾ ನೀವು ಇಲ್ಲಿ ಈಸಿಯಾಗಿ ಹೇಗೆ ಬರಿಬೋದು ಆ್ಯಂಗಲ್ Q is equals to ಆ್ಯಂಗಲ್ R which is equals to 90 degree. ಸೊ ನೆಕ್ಸ್ಟ್ ಸೊ ಅಬ್ಸರ್ವ್ ಮಾಡಿ ಎರಡಕ್ಕೂ OP ಈಸ್ ಕಾಮನ್ ಸೈಡ್. ಸೊ ಇಲ್ಲಿ ನೀವು ಜಸ್ಟ್ ಇಲ್ಲಿ ಹೈಪೋಟಿನಸ್ OP ಅಂತ ಕೊಟ್ಟಿದ್ದಾರೆ. ಜಸ್ಟ್ ನೀವು OP is equals to OP ಕಾಮನ್ ಸೈಡ್ ಅಂತ ಬರಿಬೋದು. ಆ್ಯಂಡ್ ದೆನ್ OQ is equals to R ರೇಡಿಯೈ ಆಫ್ ಸೇಮ್ ಸರ್ಕಲ್. ಸೊ ಇಲ್ಲಿ 3 ಪಾಯಿಂಟ್ಸ್ ಬಂತು, ದಟ್ ಈಸ್ 2 ಸೈಡ್ಸ್ ಆ್ಯಂಡ್ 1 ಆ್ಯಂಗಲ್ ಈಸ್ ಈಕ್ವಲ್. ಸೊ ಅವಾಗ ಏನಾಗುತ್ತೆ ದೇರ್ ಫೋರ್ ಟ್ರಯಾಂಗಲ್ POQ is equals to ಟ್ರಯಾಂಗಲ್ POR ಫ್ರಮ್ RHS ಥೇರಮ್. ದೇರ್ ಫೋರ್ PQ is equals to PR. ಸೊ ಇದು ಹಾಫ್ ಮಾರ್ಕ್ಸು ಆ್ಯಂಡ್ ದಿಸ್ ಈಸ್ ಹಾಫ್ ಮಾರ್ಕ್ಸ್. ಸೊ ಇದನ್ನು ನೀವು ಇನ್ನೊಂದು ಮೆಥಡಲ್ಲೂ ಕೂಡ ಪ್ರೂವ್ ಮಾಡ್ಬೋದು. ಸೊ ದಟ್ ಈಸ್ ಇದು ನಮಗೆ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಲ್ವಾ, ಸೊ ಆ ಒಂದು ಥಿಯರಮ್ ಕೊಟ್ಟಿದ್ದಾರೆ, ಅದನ್ನು ನೀವು ಪ್ರೂವ್ ಮಾಡಿದ್ರು ಯು ಕ್ಯಾನ್ ಗೆಟ್ ಮಾರ್ಕ್ಸ್. ಸೊ ನೆಕ್ಸ್ಟು ಚಾಯ್ಸ್ ಕ್ವಶನ್ ಏನಿದೆ. ಸೊ ದೇ ಹ್ಯಾವ್ ಗಿವನ್ ಅ ಡಯಾಗ್ರಾಮ್. ಸೊ ಈ ಡಯಾಗ್ರಾಮಲ್ಲಿ ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಸೊ ಕ್ವಶನ್ ಏನಿದೆ, ಇನ್ ದ ಗಿವನ್ ಫಿಗರ್ PQ ಆ್ಯಂಡ್ RS ಆರ್ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್. ಸೊ ಇಲ್ಲಿ PQ ಆ್ಯಂಡ್ RS, ಸೊ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆರ್ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ವಿತ್ ಸರ್ಕಲ್ ಸೆಂಟರ್ O, ಸರ್ಕಲ್ ವಿತ್ ಸೆಂಟರ್ O ಆ್ಯಂಡ್ ಅನದರ್ ಟ್ಯಾಂಜೆಂಟ್ AB ವಿತ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ C. ಸೊ ಇಲ್ಲಿ ಇನ್ನೊಂದು ಟ್ಯಾಂಜೆಂಟ್ ಬಂದಿದೆ, ದಟ್ ಈಸ್ AB ವಿತ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ C ಇಂಟರ್ಸೆಕ್ಟಿಂಗ್ PQ ಅಟ್ A. ಸೊ ಇದೇನಾಗಿದೆ ಅಂದರೆ PQನ ಎಯಲ್ಲಿ ಇಂಟರ್ಸೆಕ್ಟ್ ಆಗಿದೆ ಆ್ಯಂಡ್ RSನ ಬಿಯಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ವಾಟ್ ವಿ ಹ್ಯಾವ್ ಟು ಪ್ರೂವ್ ದಟ್ ಆ್ಯಂಗಲ್ AOB is equals to 90 degree. ಆ್ಯಂಗಲ್ AOB ದಿಸ್ ಆ್ಯಂಗಲ್ ಏನಿದಿಲ್ಲ ಇದು 90 ಡಿಗ್ರಿ ಅಂಥೇಳಿ ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಲೆಟ್ ಆ್ಯಂಗಲ್ OAB is equals to X. ಆ್ಯಂಗಲ್ OAB, ಸೊ ಈ ಆ್ಯಂಗಲ್ನ ಎಕ್ಸ್ ಅಂತ ತಗೋಣ. ಅದೇ ರೀತಿ ಆ್ಯಂಗಲ್ OAX ಇದನ್ನು ಕೂಡ ನಾವು ಎಕ್ಸ್ ಅಂತೇಳಿ ತಗೋಣ. ನೆಕ್ಸ್ಟು OBA is equals to OBY. OBA ದಿಸ್ ಆ್ಯಂಗಲ್ ಆ್ಯಂಡ್ OBY ಇವೆರಡು ಆ್ಯಂಗಲ್, ಇವೆರಡನ್ನು Y ಅಂತೇಳಿ ತಗೋಣ.
PQ is parallel to RS. They have given PQ is parallel to RS. ಸೊ ಇಲ್ಲಿ ಆಲ್ಟರ್ನೇಟ್ ಆ್ಯಂಗಲ್ಸು ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೆ OAB ಆ್ಯಂಡ್ OAX ಎರಡು ಎಕ್ಸ್ ಅಂತ ತೊಗೊಂಡಿದ್ದೀವಿ, OBA ಆ್ಯಂಡ್ OBO ಎರಡು ವೈ ಅಂತ ಹೇಳಿ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟು, ಸೊ ಇವಾಗ ಇಲ್ಲಿ ನೋಡಿರಿ, ದೇರ್ ಫೋರ್ ಆ್ಯಂಗಲ್ XAB ಪ್ಲಸ್ YBA. XAB ಅಂದರೆ ದಿಸ್ ಆ್ಯಂಗಲ್, ಇದು ಫುಲ್ ಆ್ಯಂಗಲು, ಈ ಫುಲ್ ಆ್ಯಂಗಲ್ XAB ಆ್ಯಂಡ್ YBA ದಿಸ್ ಆ್ಯಂಗಲ್ ಎರಡೂ ಸೇರಿಸಿದ್ರೆ ಎಷ್ಟಾಗುತ್ತೆ 180 ಡಿಗ್ರಿ. ಬಿಕಾಸ್ ಸೇಮ್ ಸೈಡ್ ಏನಿರುತ್ತಲ್ಲ ಅದೆರಡರದ್ದು ಸಮ್ ಎಷ್ಟಾಗುತ್ತೆ 180 ಡಿಗ್ರಿ. ಸೊ ಇಲ್ಲಿ XAB ಅಂತ ಹೇಳಿದ್ರೆ 2x ಪ್ಲಸ್ YBA ಅಂತ ಹೇಳಿದ್ರೆ 2y, ಸೊ ವಿಚ್ ಈಸ್ ಈಕ್ವಲ್ಸ್ ಟು 180. ಸೊ ಇಲ್ಲಿ 2 ಕಾಮನ್ ತೆಗೆದ್ರೆ ಏನಾಗುತ್ತೆ, 2 ಕಾಮನ್ ತೆಗೆದ್ರೆ ಇಲ್ಲಿ ನೋಡುತ್ತೆ x ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 180. ಸೊ x ಪ್ಲಸ್ ವೈ ಹಾಗೆ ಇಟ್ಕೊಂಡ್ರೆ 180, ಈ 2 ಈ ಕಡೆ ಬಂದರೆ ಡಿವೈಡೆಡ್ ಬೈ 2. ಸೊ x ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಎಕ್ಸ್ ಮತ್ತು ವೈ ಎರಡು ಆ್ಯಂಗಲ್ ಎಷ್ಟಾಗುತ್ತೆ 90 ಡಿಗ್ರಿ. ಸೊ ಇಲ್ಲಿ ಇವಾಗ ಈ ಟ್ರಯಾಂಗಲ್ ಆ್ಯಂಗಲ್ ಓನ ನಾನು ಝೆಡ್ ಅಂತ ಹೇಳಿ ತೊಗೊಂಡೆ ಅಂತ ಹೇಳಿದ್ರೆ, ಸೊ ಇಲ್ಲಿ ABO ಇನ್ ಟ್ರಯಾಂಗಲ್ ABO. ಸೊ ಇಲ್ಲಿ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಸೊ ಇಲ್ಲಿ ಆ್ಯಂಗಲ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈ ಮೂರು ಸೇರಿಸಿದ್ರೆ ಎಷ್ಟಾಗುತ್ತೆ ನಮಗೆ 180 ಡಿಗ್ರಿ. ಸೊ ಹಿಯರ್ ವಿ ಹ್ಯಾವ್ ಪ್ರೂವ್ಡ್ ದಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಎಕ್ಸ್ ಪ್ಲಸ್ ವೈ ಅಂದರೆ 90 ಡಿಗ್ರಿ, ಝೆಡ್ ವಿ ಡೋಂಟ್ ನೋ, ಹಾಗೆ ಬರ್ಕೋಣ 180 ಡಿಗ್ರಿ. ಸೊ ಝೆಡ್ ಅಷ್ಟೇ ಬೇಕು, ಏನಾಗುತ್ತೆ 180 ಡಿಗ್ರಿ, ಈ ಪ್ಲಸ್ 90 ಕಡೆ ಬಂದರೆ ಏನಾಗುತ್ತೆ ಮೈನಸ್ 90. ಸೊ 180 ಮೈನಸ್ 90 ಈಸ್ 90. ಸೊ ಆ್ಯಂಗಲ್ ಝೆಡ್ ಈಸ್ 90 ಡಿಗ್ರಿ. ಸೊ ದಟ್ ಈಸ್ ಆ್ಯಂಗಲ್ O, ವಿಚ್ ಈಸ್ ಆ್ಯಂಗಲ್ AOB ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಸೇಮ್ ಇಲ್ಲಿ ಇನ್ ಟ್ರಯಾಂಗಲ್ AOB ಸೇಮ್ ಪ್ರೊಸೀಜರೇ, ಇಲ್ಲಿ ಆ್ಯಂಗಲ್ಸ್ನ ತೊಗೊಂಡು ಮಾಡಿದರೆ ನಾನು ಡೈರೆಕ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಹೇಳಿ ತೊಗೊಂಡು ಮಾಡಿದ್ದೀವಿ. ನೆಕ್ಸ್ಟ್ 32nd ಕ್ವಶನ್, ಕ್ಯಾಲ್ಕುಲೇಟ್ ದ ಮೀಡಿಯನ್ ಆಫ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಆರ್ ಇದರ ಚಾಯ್ಸ್ ಇನ್ನೊಂದು, ಕ್ಯಾಲ್ಕುಲೇಟ್ ದ ಮೋಡ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಸೊ ಇಲ್ಲಿ ಮೀಡಿಯನ್ ಆ್ಯಂಡ್ ಮೋಡ್. ಸೊ ಫಸ್ಟು ಮೀಡಿಯನ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂಥೇಳಿ ನೋಡೋಣ. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ದೆನ್ ಇಲ್ಲಿ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಇನ್ನೊಂದು ಕಾಲಮ್ ಬರುತ್ತೆ, ದಟ್ ಈಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಹಿಯರ್ ವಿ ಆರ್ ಫೈಂಡಿಂಗ್ ಮೀಡಿಯನ್. ಓಕೆ, ಸೊ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀವಿ ಅಂದರೆ ಫ್ರೀಕ್ವೆನ್ಸಿನ ಜಸ್ಟ್ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಫ್ರೀಕ್ವೆನ್ಸಿ ಹಾಗೆ ಬರ್ಕೊಳ್ತೀವಿ 6, ನೆಕ್ಸ್ಟ್ ಒನ್ನ ಆ್ಯಡ್ ಮಾಡ್ತೀವಿ 6 ಪ್ಲಸ್ 30 36, ದೆನ್ 36 ಪ್ಲಸ್ 40 76, 76 ಪ್ಲಸ್ 16 92, 92 ಪ್ಲಸ್ 4 96, 96 ಪ್ಲಸ್ 4 100. ಟೋಟಲ್ ಎಷ್ಟಾಗುತ್ತೆ ನಮಗೆ 100 ಆಗುತ್ತೆ. ಫಸ್ಟು n/2 ಫೈಂಡ್ ಔಟ್ ಮಾಡ್ಕೊಳ್ತೀವಿ, ದಟ್ ಈಸ್ 100/2 ವಿಚ್ ಈಸ್ ಈಕ್ವಲ್ಸ್ ಟು 50. ಸೊ ಇದು 50 ಏನು ಬಂದಿರುತ್ತಲ್ಲ n/2 ಈಸ್ ಈಕ್ವಲ್ಸ್ ಟು 50, ಇದು ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಯಾವ 2 ನಂಬರ್ಸ್ ನಡುವೆ ಬರುತ್ತೆ ಅಂತೇಳಿ ನೋಡ್ಕೊಬೇಕು. ಸೊ 50 ನಮಗೆ 36 ಆ್ಯಂಡ್ 76 ಈ 2 ನಂಬರ್ಸ್ ಮಿಡಲಲ್ಲಿ 50 ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಇದರ ಲೋಯೆಸ್ಟ್ ನಂಬರ್ ಏನಿರುತ್ತಲ್ಲ ಅದನ್ನು ನಾವು CF ಅಂತೇಳಿ ತೊಗೊಳ್ತೀವಿ. ಅದರ ಕೆಳಗಿಂದ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಅದನ್ನು ನಾವು F ಅಂತೇಳಿ ತೊಗೊಳ್ತೀವಿ. ಅದರ ನೀಟಿಂದ ಲೋಯರ್ ಲಿಮಿಟ್ ಏನಿರುತ್ತಲ್ವ, ಸೊ ದಟ್ ಈಸ್ L. ಸೊ L ಅಂತ ಹೇಳಿದರೆ 7 ಆಗುತ್ತೆ. ಆ್ಯಂಡ್ ದೆನ್ H ಅಂತ ಹೇಳಿದ್ರೆ, ಸೊ ಇಲ್ಲಿ 4 - 1 ಈಸ್ 3, ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನು ನಾವು H ಅಂತೇಳಿ ತೊಗೊಳ್ತೀವಿ. ಸೊ ಇಲ್ಲಿ ಸೊ L ಈಸ್ ಈಕ್ವಲ್ಸ್ ಟು 7, CF ಈಸ್ ಈಕ್ವಲ್ಸ್ ಟು 36, F ಈಸ್ ಈಕ್ವಲ್ಸ್ ಟು 40, H ಈಸ್ ಈಕ್ವಲ್ಸ್ ಟು 3. ಇದಿಷ್ಟು ಇಲ್ಲಿ ಟೇಬಲ್ ನಾವು ಬರ್ಕೊಂಡ್ವಿ ಅಂದರೆ ಹಾಫು, ಆ್ಯಂಡ್ ಇದು ಗಿವನ್ ಈ ಪಾಯಿಂಟ್ಸ್ ಬರ್ಕೊಂಡ್ವಿ ಅಂತ ಹೇಳಿದ್ರೆ 1 ಮಾರ್ಕ್ಸ್. ಸೊ ನೆಕ್ಸ್ಟು ಮೀಡಿಯನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾ ಏನಿದೆ, ಮೀಡಿಯನ್ ಈಸ್ ಈಕ್ವಲ್ಸ್ ಟು L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಸೊ ಫಾರ್ಮುಲಾಗೆ ಹಾಫ್ ಮಾರ್ಕ್ಸ್. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, L ಅಂತ ಹೇಳಿದ್ರೆ 7 ಪ್ಲಸ್ n/2 ಅಂತ ಹೇಳಿದ್ರೆ 50 ಮೈನಸ್ CF ಅಂತ ಹೇಳಿದ್ರೆ 36 ಡಿವೈಡೆಡ್ ಬೈ F ಅಂತ ಹೇಳಿದ್ರೆ 40 ಇಂಟು H ಈಸ್ 3. ಸೊ ಇದಕ್ಕೆ ಹಾಫ್ ಮಾರ್ಕ್ಸ್. ಫಸ್ಟ್ ಇಲ್ಲಿ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳೋಣ. 50 ಮೈನಸ್ 36 ಈಸ್ 14 ಡಿವೈಡೆಡ್ ಬೈ 40 ಇಂಟು 3. ಸೊ ಇಲ್ಲಿ 14/40 ನಮಗೆ ಸೇಮ್ ಟೇಬಲಲ್ಲಿ ಹೋಗುತ್ತೆ, ದಟ್ ಈಸ್ 2 ಇಂದ ಹೋಗುತ್ತೆ. 2 7s 14, 2 2s 4, 2 20s 40. ಸೊ ಇಂಟು 3 ಇದೆ. ಸೊ 7 3s 21 ಡಿವೈಡೆಡ್ ಬೈ 20. 21/20 ಮಾಡಿದ್ವಿ ಅಂತ ಹೇಳಿದ್ರೆ ಆನ್ಸರ್ ಎಷ್ಟು ಬರುತ್ತೆ 1.05. ಸೊ 7 ಪ್ಲಸ್ 1.05 ಈಸ್ 8.05. ಸೊ ಇಲ್ಲಿ ಫಾರ್ಮುಲಾಗೆ ಹಾಫ್ ಮಾರ್ಕ್ಸ್, ಸಬ್ಸ್ಟಿಟ್ಯೂಷನ್ ಹಾಫ್ ಮಾರ್ಕ್ಸು, ಲಾಸ್ಟಿಗೆ ಆನ್ಸರ್ಗೆ ಹಾಫ್ ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸ್. ಸೊ ಇದು ಮೀಡಿಯನ್ ಆಯಿತು. ಇದರಲ್ಲೇ ಮೋಡ್ ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ಸೊ ಈ ಒಂದು ಟೇಬಲಲ್ಲಿ ಫ್ರೀಕ್ವೆನ್ಸಿಲಿ ಹೈಯೆಸ್ಟ್ ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ನಾವು F0 ಅಂತೇಳಿ F1 ಅಂತೇಳಿ ತೊಗೊಳ್ತೀವಿ. ಅದರ ಪ್ರೀವಿಯಸ್ ಅದರ ಹಿಂದೆ ಅಥವಾ ಅದ್ರ ಮೇಲಿನ ನಂಬರನ್ನು ನಾವು F0 ಅಂತೇಳಿ ತೊಗೊಳ್ತೀವಿ.
ಅದರ F1 ಕೆಳಗಿಂದಕ್ಕೆ F2 ಅಂತೇಳಿ ತೊಗೊಳ್ತೀವಿ. ಸೊ ಇಲ್ಲಿ F1 ನೀಟಿಗೆ ಏನು ಬರುತ್ತಲ್ವ ಲೋಯರ್ ಲಿಮಿಟ್ ದಟ್ ಈಸ್ L. ಸೊ 40 ಆಗುತ್ತೆ. ದೆನ್ ಹೆಚ್ ಅಂತ ಹೇಳಿದ್ರೆ ಕ್ಲಾಸ್ ಇಂಟರ್ವಲ್ ಎಷ್ಟು ಸೈಜ್ ಇದೆ 10 25 ಇದೆ. ಸೊ ದಟ್ ಈಸ್ 25 - 10 ಅಂತ ಹೇಳಿದ್ರೆ 15. ಸೊ ಈ ರೀತಿ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಇಲ್ಲಿ ಲೋಯರ್ ಲಿಮಿಟ್ ಎಷ್ಟು 40, F1 ಈಸ್ 7, F0 ಈಸ್ 3. ದೆನ್ ಸಕ್ಸೀಡಿಂಗ್ ಮಾಡೆಲ್ ಕ್ಲಾಸ್ ಅಂದರೆ F2 ಈಸ್ 6. ದೆನ್ ಕ್ಲಾಸ್ ಸೈಜ್ ಹೆಚ್ ಈಸ್ ಈಕ್ವಲ್ಸ್ ಟು 15. ಈ ವ್ಯಾಲ್ಯೂಸ್ ಬರ್ಕೊಂಡ್ವಿ ಅಂತ ಹೇಳಿದ್ರೆ 1 ಮಾರ್ಕ್ಸ್. ದೆನ್ ಮೋಡ್ ಫಾರ್ಮುಲಾ ಏನಿದೆ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಹೆಚ್. ಸೊ ಎಲ್ ಅಂತ ಹೇಳಿದ್ರೆ 40 ಪ್ಲಸ್ F1 ಅಂತ ಹೇಳಿದ್ರೆ 7 ಮೈನಸ್ F0 ಅಂತ ಹೇಳಿದ್ರೆ 3 ಡಿವೈಡೆಡ್ ಬೈ 2 ಹಾಗೆ ಬರ್ಕೊಳ್ತೀವಿ. ಇಲ್ಲಿ 2 ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ 2 ಇಂಟು F1 ಅಂತ ಹೇಳಿದ್ರೆ 7 ಮೈನಸ್ F0 ಅಂತ ಹೇಳಿದ್ರೆ 6 ಮೈನಸ್ F2 ಅಂತ ಹೇಳಿದ್ರೆ 3. ಸೊ ಇಲ್ಲಿ 2 7s 14 ಮೈನಸ್ 6 ಮೈನಸ್ 3 ಡೈರೆಕ್ಟ್ ಬರ್ತಾರೆ. ನೆಕ್ಸ್ಟ್ ಇಂಟು ಹೆಚ್ ಅಂತ ಹೇಳಿದ್ರೆ 15. ಸೊ ಇಲ್ಲಿ ಫಸ್ಟು ಮೇಲಿನ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳೋಣ. 7 ಮೈನಸ್ 3 ಅಂತ ಹೇಳಿದ್ರೆ 4 ಡಿವೈಡೆಡ್ ಬೈ. ಸೊ ಇಲ್ಲಿ 14 ಆಗುತ್ತೆ. 14 ಮೈನಸ್ 6 ಮೈನಸ್ 3 ಎರಡೂ ಮೈನಸ್ ಇದ್ದರೆ ವಿ ಹ್ಯಾವ್ ಟು ಆ್ಯಡ್ ದಟ್ ಈಸ್ ಮೈನಸ್ 9 ಆಗುತ್ತೆ. ಸೊ 14 ಮೈನಸ್ 9 ಈಸ್ 5. ಸೊ 4/5. ಸೊ ಇಲ್ಲಿ 5 ಇಂದ 15 ಡಿವೈಡ್ ಆಗುತ್ತೆ. ಸೊ 5 1s 5 3s. ನೆಕ್ಸ್ಟ್ 4 3s 12. ಸೊ 12 ವಿಲ್ ಆನ್ಸರ್ ಬರೆದಿದ್ದಾರೆ. ಸೊ 40 ಪ್ಲಸ್ 12 ಈಸ್ 52. ಸೊ ಮೋಡ್ ಈಸ್ 52. ನೆಕ್ಸ್ಟ್ 33 ಕ್ವಶನ್. During the medical checkup of 35 students of a class, their weights were recorded as follows. Draw a less than type of OG for the given data. They have given a data of weight in kg, number of students. So less than 38 0, less than 43, less than 42 5, less than 44 9, less than 46 14, less than 48 28, less than 50 32, less than 52 35. ಸೊ ಇದಕ್ಕೆ ನಾವು ಲೆಸ್ ದ್ಯಾನ್ ಟೈಪ್ ಓಜಿಯೋಗ್ರಾಫ್ನ ಡ್ರಾ ಮಾಡಬೇಕು. ಸೊ ಈ ರೀತಿ ಅಲ್ಲಿ ವ್ಯಾಲ್ಯೂಸ್ ಏನಿದೆ ಅಲ್ಲಿ ಫಸ್ಟ್ ಎಕ್ಸ್ ಕಾಲಮಲ್ಲಿ ಏನು ಬರ್ಕೊತೀವಿ ವೇಟ್ ಇನ್ ಕೆ ಜಿ ಫಸ್ಟ್ ಕಾಲಮಲ್ಲಿ ಇರುತ್ತೆ ಅದು. ದೆನ್ ವೈ ಕಾಲಮಲ್ಲಿ ಅಥವಾ ವೈ ಆ್ಯಕ್ಸಿಸಲ್ಲಿ ಏನು ಬರ್ಕೊತೀವಿ ನಂಬರ್ ಆಫ್ ಸ್ಟೂಡೆಂಟ್. ಸೊ ಇಲ್ಲಿ 38ಗೆ ನಮಗೆ ಯಾವುದೇ ರೀತಿ ಸೊ 38ಗೆ 0 ಇದೆ. ಸೊ ಇಲ್ಲಿ 38ಗೆ 0. ದೆನ್ 40ಗೆ ಎಷ್ಟಿದೆ 3 ಇದೆ. ಸೊ 40ಗೆ 3 ಅಂತ ಹೇಳಿದರೆ 2 ಮತ್ತು 4 ಮಿಡಲಲ್ಲಿ ಬರುತ್ತೆ. ಸೊ ಈ ರೀತಿ ಪಾಯಿಂಟ್ಸ್ ಹಾಕ್ಕೊಳ್ತಾ ಹೋಗಿ ಪಾಯಿಂಟ್ಸ್ನೆಲ್ಲ ನಾವು ಜಾಯಿನ್ ಮಾಡಿದ್ವಿ ಅಂತ ಹೇಳಿದರೆ ಲೆಸ್ ದ್ಯಾನ್ ಟೈಪು ಓಜಿಯೋಗ್ರಾಫ್ ಆಗುತ್ತೆ. ಸೊ ಇಲ್ಲಿ ಸ್ಕೇಲ್ ಏನಾಗುತ್ತೆ ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 2 ಯೂನಿಟ್ಸ್, ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 2 ಯೂನಿಟ್ಸ್. ಸೊ ಇಲ್ಲಿ 2 ಯೂನಿಟ್ಸ್ ಡಿಫ್ರೆನ್ಸ್ ತೊಗೊಂಡ್ರೆ ಆ ರೀತಿ ಬರುತ್ತೆ. ಸೊ ಇಲ್ಲಿ ನೋಡಿರಿ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಸ್ಕೇಲ್ ಡ್ರಾ ಮಾಡಿದ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ಪ್ಲಾಟಿಂಗ್ ಪಾಯಿಂಟ್ಸ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ 1.5 ಮಾರ್ಕ್ಸು. ಡ್ರಾಯಿಂಗ್ ಗ್ರಾಫ್ ಸೊ ಗ್ರಾಫ್ನ ನಾವು ಜಾಯಿನ್ ಮಾಡಿದ್ವಿ ಅಂತ ಹೇಳಿದ್ರೆ 1 ಮಾರ್ಕ್ಸು. 34th ಕ್ವಶನ್. ದ 7th term of an arithmetic progression is 4 times its second term and 12th term is 2 more than 3 times of its 4th term. Find the progression. ಅಂದರೆ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ದ 7th term ಅಂದರೆ A7 ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 4 times ಇಟ್ಸ್ ಸೆಕೆಂಡ್ ಟರ್ಮ್. ಸೊ ಇದೇನಾಗುತ್ತೆ 4 times ಇಟ್ಸ್ ಸೆಕೆಂಡ್ ಟರ್ಮ್ ಅಂದರೆ 4 A2ಗೆ ಈಕ್ವಲ್ ಆಗಿದೆ. ಆ್ಯಂಡ್ 12th ಟರ್ಮ್ ಅಂದರೆ A12 ಈಸ್ 2 more than ಅಂದರೆ +2. ಟ್ವೈಸ್ 4 times ಅಂತ ಕೇಳಿದ್ರೆ ಇಂಟು ಬರಿತೀವಿ. 2 more 3 more ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಪ್ಲಸ್ ಅಂತೇಳಿ ಯೂಸ್ ಮಾಡ್ತೀವಿ. ಸೊ 2 more ಇದೆ +2 ದ್ಯಾನ್ 3 times ಆಫ್ ಇಟ್ಸ್ 4th term. 3 times ಅಂದರೆ 3 ಇಂಟು 4th term ಅಂತ ಹೇಳಿದ್ರೆ A4. ಸೊ ಈಕ್ವೇಷನ್ ಫಸ್ಟ್ ಒನ್ ಏನಾಗುತ್ತೆ A7 ಇಸ್ ಈಕ್ವಲ್ಸ್ ಟು 4A2. ನೆಕ್ಸ್ಟು A12 ಇಸ್ ಈಕ್ವಲ್ಸ್ ಟು 3A4 + 2. ಸೊ ಇದಕ್ಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ, ಇದು ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಇವಾಗ ಸೊ ಇಲ್ಲಿ A7 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 4A2. ಇಲ್ಲಿ ನಾವು ಕೆಲವೊಂದು ಸರ್ತಿ ಎ ಬದಲು ಟಿನೂ ಯೂಸ್ ಮಾಡ್ತೀವಿ. ಓಲ್ಡ್ ಸಿಲೆಬಸ್ಸಲ್ಲಿ ನಾವು ಟಿ ಅಂತೇಳಿ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಎ ಅಂತಲೇ ಯೂಸ್ ಮಾಡ್ತೀವಿ. ಸೊ A7 ಇಸ್ ಈಕ್ವಲ್ಸ್ ಟು 4A2. ಸೊ ದಟ್ ಈಸ್ A7 ಅಂದರೆ ಹೇಗೆ ಬರಿತೀವಿ A + 6D. ಜನರಲ್ ಫಾರ್ಮ್ ಆಫ್ 7th ಟರ್ಮ್ ಏನು A + 6D ಇಸ್ ಈಕ್ವಲ್ಸ್ ಟು 4 ಇಂಟು A2 ಅಂತ ಹೇಳಿದ್ರೆ A + D. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ A + 6D ಇಸ್ ಈಕ್ವಲ್ಸ್ ಟು 4 ಇಂಟು A 4A + 4 ಇಂಟು D 4D. ಸೊ ಇವಾಗ A ಒಂದು ಕಡೆ D ಒಂದು ಕಡೆ ಬರ್ಕೊಂಡ್ವಿ ಅಂದರೆ 6D ಹಾಗೆ ಇರುತ್ತೆ. ಈ +4D ಕಡೆ ಬಂದರೆ -4D ಇಸ್ ಈಕ್ವಲ್ಸ್ ಟು 4A. ಹಾಗೆ ಈ +A ಈ ಕಡೆ ಬಂದರೆ -4A. 6D - 4D 6 - 4 is 2D ಇಸ್ ಈಕ್ವಲ್ಸ್ ಟು 4A - A ಅಂತ ಹೇಳಿದ್ರೆ 3A. ಇದನ್ನು ಈಕ್ವೇಷನ್ 1 ಅಂತೇಳಿ ತೊಗೊಳ್ಳೋಣ. ಸೊ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನಿದೆ ನಮಗೆ A12 ಇಸ್ ಈಕ್ವಲ್ಸ್ ಟು
3 ಟೈಮ್ಸ್ ಆಫ್ ಫೋರ್ತ್ ಟರ್ಮ್ ಅಂದರೆ 3a4 ಪ್ಲಸ್ 2. ಸೊ ಇಲ್ಲಿ ನೀವು ಟಿನ ಇಗ್ನೋರ್ ಮಾಡಿರಿ. ಸೊ ಟಿ ನಾವು ಇಗ್ನೋರ್ ಮಾಡ್ಕೊಳ್ಳೋಣ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ದಟ್ ಈಸ್ 3 ಟೈಮ್ಸ್ ಆಫ್ 4 ಟರ್ಮ್ ಪ್ಲಸ್ 2. ಸೊ a12 ಅಂದರೆ ಜನರಲ್ ಫಾರ್ಮ್ ಹೇಗೆ ಬರಿತೀವಿ, a ಪ್ಲಸ್ 11d ಇಸ್ ಈಕ್ವಲ್ಸ್ ಟು 3. ಹಾಗೆ a4 ಅಂದರೆ a ಪ್ಲಸ್ 3d ಪ್ಲಸ್ 2. ಸೊ ಇವಾಗ a ಪ್ಲಸ್ 11d ಇಸ್ ಈಕ್ವಲ್ಸ್ ಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು a 3a ಪ್ಲಸ್ 3 3 ಝ 9d ಪ್ಲಸ್ 2. ಸೊ ಇವಾಗ ಡಿ ಟರ್ಮ್ಸು ಎ ಟರ್ಮ್ಸ್ ಸೇಮ್ ಒಂದು ಕಡೆ. ಸೊ 11d ಈ ಪ್ಲಸ್ 9d ಈ ಕಡೆ ಬಂದರೆ ಮೈನಸ್ 9d ಇಸ್ ಈಕ್ವಲ್ಸ್ ಟು 3a. ಈ ಪ್ಲಸ್ ಎ ಈ ಕಡೆ ಬಂದರೆ ಮೈನಸ್ ಎ ಪ್ಲಸ್ 2. ಸೊ 11d ಮೈನಸ್ 9d ಅಂತೇಳಿದರೆ 2d ಇಸ್ ಈಕ್ವಲ್ಸ್ ಟು 3a ಮೈನಸ್ ಎ ಅಂತೇಳಿದರೆ 2a ಪ್ಲಸ್ 2. ಇದನ್ನೇ ಇಕ್ವೇಷನ್ 2 ಅಂತೇಳಿ ತಗೋಣ. ಸೊ ಇವಾಗ ಸಬ್ಸ್ಟಿಟ್ಯೂಟಿಂಗ್ ಇಕ್ವೇಷನ್ 1 ಇನ್ ಇಕ್ವೇಷನ್ 2. ಸೊ ಇಲ್ಲಿ ಏನಿದೆ 2d ಇಸ್ ಈಕ್ವಲ್ಸ್ ಟು 3a ಇದೆ. ಸೊ 2d ಇರೋ ಹತ್ರ ನಾವು 3a ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 3a ಇಸ್ ಈಕ್ವಲ್ಸ್ ಟು 2a ಪ್ಲಸ್ 2. ಸೊ ಇವಾಗ 3a ಈ 2a ಈ ಕಡೆ ಬಂದರೆ ಮೈನಸ್ 2a ಇಸ್ ಈಕ್ವಲ್ಸ್ ಟು 2. 3 ಮೈನಸ್ 2 ಅಂತ ಹೇಳಿದ್ರೆ a ಇಸ್ ಈಕ್ವಲ್ಸ್ ಟು 2 ಬಂತು. ಸೊ ಇವಾಗ ಫ್ರಮ್ ಈಕ್ವೇಷನ್ 1 ಏನಿದೆ 2d ಇಸ್ ಈಕ್ವಲ್ಸ್ ಟು 3a ಅಂತೇಳಿದೆ. ಸೊ 2d ಇಸ್ ಈಕ್ವಲ್ಸ್ ಟು 3 ಇಂಟು a ಅಂದರೆ ಎಷ್ಟು ಅಂತ ಬಂದಿದೆ ನಮಗೆ 2. ಸೊ 3 2 ಝ 6. ನಮಗೆ ಡಿ ಎಷ್ಟೇ ಬೇಕು, ಅವಾಗ ಏನಾಗುತ್ತೆ 6 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 3. ಸೊ ಡಿ ಇಸ್ ಈಕ್ವಲ್ಸ್ ಟು 3 ಆಯಿತು. ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ನಾವು ಹೇಗೆ ಬರೀತೀವಿ, a ಪ್ಲಸ್ ಡಿ a ಪ್ಲಸ್ 2d ಆ್ಯಂಡ್ ಸೊ ಆನ್. ಸೊ ಇಲ್ಲಿ a ಅಂತ ಹೇಳಿದರೆ ಎಷ್ಟಿದೆ 2 ಪ್ಲಸ್ a ಪ್ಲಸ್ ಡಿ ಅಂತ ಹೇಳಿದರೆ 2 ಪ್ಲಸ್ 3 ಅಂದರೆ 5. ದೆನ್ a ಪ್ಲಸ್ 2d ಅಂದರೆ 5 ಪ್ಲಸ್ 3 that is 8 and so on. So 2 5 8 and so on is a arithmetic progression. So ಇದರಲ್ಲಿ choice question ಏನಿದೆ, a line segment is divided into 4 parts forming an arithmetic progression. ಸೊ ಒಂದು ಲೈನ್ ಸೆಗ್ಮೆಂಟ್ ಇದೆ, ಅದನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ ಸೊ ಆ 4 ಪಾರ್ಟ್ಸ್ ನಮಗೆ ಏನಾಗುತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಫಾರ್ಮ್ ಮಾಡುತ್ತೆ. ಅಂದರೆ a1 a2 a3 a4 ಈ ಫಾರ್ಮಲ್ಲಿ ಇದೆ. ಸೊ ದ ಸಮ್ ಆಫ್ ದ ಲೆನ್ಸ್ ಆಫ್ ದ ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್, ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್ ಅಂದರೆ a3 ಆ್ಯಂಡ್ a4 ಇವೆರಡರದ್ದು ಸಮ್ ಎಷ್ಟು ನಮಗೆ, ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್ ಈಸ್ 3 ಟೈಮ್ಸ್ ದ ಸಮ್ ಆಫ್ ದ ಲೆನ್ಸ್ ಆಫ್ ಫಸ್ಟ್ 2 ಪಾರ್ಟ್ಸ್. ಸೊ ಫಸ್ಟ್ 2 ಪಾರ್ಟ್ಸ್ ಅಂದರೆ a ಪ್ಲಸ್ 2 ಅಂದರೆ a3 ಪ್ಲಸ್ a4 ಇವೆರಡು ಏನಾಗಿದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಏನಿದೆ a ಪ್ಲಸ್ 2 ಇವೆರಡರದ್ದು ಸಮ್ನ ಎಷ್ಟು ಟೈಮ್ಸ್ ಜಾಸ್ತಿ ಇದೆ, 3 ಟೈಮ್ಸ್ ಜಾಸ್ತಿ ಇದೆ of the length of the first 2 parts. If the length of the fourth part is 14 cm, fourth part ಅಂದರೆ a4 ನಮಗೆ 14 cm ಆಯಿತು ಅಂದರೆ ಫೈಂಡ್ ದ ಟೋಟಲ್ ಲೆಂತ್ಸ್ ಆಫ್ ದ ಲೈನ್ ಸೆಗ್ಮೆಂಟ್. ಸೊ ಟೋಟಲ್ ಲೆಂತ್ ಎಷ್ಟಿದೆ ಈ ಲೈನ್ ಸೆಗ್ಮೆಂಟ್ ಇತ್ತು ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನಿದೆ, ಲೆಟ್ ದ 4 ಪಾರ್ಟ್ ಆಫ್ ದ ಸೆಗ್ಮೆಂಟ್ ಬಿ a ಮೈನಸ್ 3d a ಮೈನಸ್ ಡಿ a ಪ್ಲಸ್ ಡಿ a ಪ್ಲಸ್ 3d. ಸೊ ಈ ರೀತಿ ತೊಗೊಂಡಿದ್ದಾರೆ. ಅಕಾರ್ಡಿಂಗ್ ಟು ದ ಡಾಟಾ ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್ ಎರಡರದ್ದು ಸಮ್ ಅಂದರೆ a ಪ್ಲಸ್ ಡಿ ಪ್ಲಸ್ a ಪ್ಲಸ್ 3d ಈಸ್ ಈಕ್ವಲ್ಸ್ ಟು 3 ಟೈಮ್ಸ್ ದಿ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಅಂದರೆ 3 ಆಫ್ a ಮೈನಸ್ 3d ಪ್ಲಸ್ a ಮೈನಸ್ ಡಿ. ಸೊ ಇವಾಗ a ಪ್ಲಸ್ a 2a ಡಿ ಪ್ಲಸ್ 3 4d ಈಸ್ ಈಕ್ವಲ್ಸ್ ಟು 3 ಹಾಗೆ ಬರ್ಕೊಳ್ಳೋಣ. a ಪ್ಲಸ್ a 2a ಮೈನಸ್ 3d ಮೈನಸ್ 4d ಅಂತ ಹೇಳಿದರೆ, ಸೊ ಮೈನಸ್ 3d ಮೈನಸ್ ಡಿ ಅಂತ ಹೇಳಿದರೆ ಮೈನಸ್ 4d. ಸೊ ಇವಾಗ ಇವೆರಡರಲ್ಲೂ 2 ಕಾಮನ್ ಇದೆ. ಸೊ 2ನ ಕಾಮನ್ ತೆಗೆದ್ರೆ 2, ಇಲ್ಲಿ a ಉಳಿಯುತ್ತೆ ಪ್ಲಸ್ 2 2 ಝ 4 ಆಗುತ್ತೆ. ಸೊ 2d 2 ಆಫ್ a ಪ್ಲಸ್ 2d ಈಸ್ ಈಕ್ವಲ್ಸ್ ಟು, ಇಲ್ಲೂ ಕೂಡ 2 ಕಾಮನ್ ತೆಗಿತೀವಿ, 3 ಇಂಟು 2 ಕಾಮನ್ ತೆಗೆದ್ವಿ ಅಂತ ಹೇಳಿದರೆ a ಮೈನಸ್ 2d ಆಗುತ್ತೆ. ಸೊ ಇವಾಗ 3 2 ಝ ಎಷ್ಟಾಗುತ್ತೆ 6, ಅಥವಾ ನಾವು 2 2ನ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲಿ ನೋಡುತ್ತೆ a ಪ್ಲಸ್ 2d ಈಸ್ ಈಕ್ವಲ್ಸ್ ಟು, ಇವಾಗ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು a 3a ಮೈನಸ್ 3 2 ಝ 6d. ಸೊ ಇವಾಗ ಡಿ ಒಂದು ಕಡೆ a ಒಂದು ಕಡೆ ಬರ್ಕೊಳ್ಳೋಣ. ಸೊ ದಟ್ ಈಸ್ 2d, ಈ ಮೈನಸ್ 6d ಈ ಕಡೆ ಬಂದರೆ ಪ್ಲಸ್ 6d ಈಸ್ ಈಕ್ವಲ್ಸ್ ಟು 3a, ಇದು ಈ ಕಡೆ ಬಂದರೆ ಮೈನಸ್ a. ಸೊ 2d ಪ್ಲಸ್ 6d ಎಷ್ಟಾಗುತ್ತೆ ನಮಗೆ 8d ಈಸ್ ಈಕ್ವಲ್ಸ್ ಟು 3a ಮೈನಸ್ a ಅಂತ ಹೇಳಿದರೆ 2a. ಸೊ ಇಲ್ಲಿ a ಅಷ್ಟೇ ಬರ್ಕೊಂಡ್ವಿ ಅಂತ ಹೇಳಿದ್ರೆ 8d ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು 2 1 ಝ 2 4 ಆಗುತ್ತೆ 4d. a ಈಸ್ ಈಕ್ವಲ್ಸ್ ಟು 4d ಬರುತ್ತೆ. ನೆಕ್ಸ್ಟ್ ನಮಗೇನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ದ ಫೋರ್ತ್ ಟರ್ಮ್ ಏನಿದೆ ನಮಗೆ ದಟ್ ಈಸ್ 12 ಅಂತ ಹೇಳಿ ಕೊಟ್ಟಿದ್ದಾರೆ. ದಟ್ ಈಸ್ a ಪ್ಲಸ್ 3d ಈಸ್ ಈಕ್ವಲ್ಸ್ ಟು 14. ಸೊ ಇಲ್ಲಿ a ಅಂತ ಹೇಳಿದ್ರೇನು 4d ಪ್ಲಸ್ 3d ಈಸ್ ಈಕ್ವಲ್ಸ್ ಟು 14. ಸೊ 4d ಪ್ಲಸ್ 3d ಅಂತ ಹೇಳಿದ್ರೆ 7d. ಸೊ d ಈಸ್ ಈಕ್ವಲ್ಸ್ ಟು ಏನಾಗುತ್ತೆ 14/7 ದಟ್ ಈಸ್ d ಈಸ್ ಈಕ್ವಲ್ಸ್ ಟು 2. ಸೊ d ಈಸ್ ಈಕ್ವಲ್ಸ್ ಟು ನಮಗೆ ಎಷ್ಟು ಬಂತು 2 ಬಂತು. ಅದೇ ಥರ a ವ್ಯಾಲ್ಯೂ ಇವಾಗ ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ a ಈಸ್ ಈಕ್ವಲ್ಸ್ ಟು 4d. ಸೊ d ಅಂತ ಹೇಳಿದ್ರೆ 2 ಇದೆ. ಸೊ a ಈಸ್ ಈಕ್ವಲ್ಸ್ ಟು 4 ಇಂಟು 2 4 2 ಝ
8. ಸೊ ಎ ಈಸ್ ಈಕ್ವಲ್ಸ್ ಟು 8 ಬಂತು. ಸೊ ಇವಾಗ ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್ ಅಂದರೆ ಇದಷ್ಟನ್ನು ಆ್ಯಡ್ ಮಾಡ್ತೀವಿ. a ಮೈನಸ್ 3d ಪ್ಲಸ್ a ಮೈನಸ್ ಡಿ ಪ್ಲಸ್ a ಪ್ಲಸ್ ಡಿ ಪ್ಲಸ್ a ಪ್ಲಸ್ 3d. ಸೊ ನಾವು 4 ಟರ್ಮ್ಸ್ ಏನು ತೊಗೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತೀವಿ. ಸೊ ಏನಾಗುತ್ತೆ ಮೈನಸ್ 3d ಪ್ಲಸ್ 3d ಗೆಟ್ ಕ್ಯಾನ್ಸಲ್, ಮೈನಸ್ ಡಿ ಪ್ಲಸ್ ಡಿ ಗೆಟ್ ಕ್ಯಾನ್ಸಲ್, a ಪ್ಲಸ್ a 2a, 2a ಪ್ಲಸ್ a 3a, 3a ಪ್ಲಸ್ a 4a. ಸೊ 4 ಇಂಟು 8 32 ಸೆಂಟಿಮೀಟರ್. ಸೊ ಇಲ್ಲಿ ನಾವು ಡಿ ಫೈಂಡ್ ಔಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ 35th ಕ್ವಶನ್. ದ ವರ್ಟಿಸಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಆರ್ a of minus 3, 2, b of minus 1, minus 4 and c of 5, 2. If m and n are the midpoints of AB and AC respectively, show that 2mn is equals to BC. Choice question in there. The vertices of a triangle are a of minus 1, 5, minus 1, b of 3, minus 5 and c of 5, 2. Show that the area of the triangle ABC is 4 times the area of triangle formed by joining the midpoints of the sides of the triangle. So ಇಲ್ಲಿ first question ಮಾಡೋಣ. So ಇಲ್ಲಿಂದ a vertices of triangle. So if we consider a triangle ABC, so a minus 3, 2, b minus 1, minus 4, c 5, 2. If m and n are the midpoints of AB and AC, so m and n midpoints of AB and AC respectively, show that 2mn is equals to BC. ಅಂದರೆ ಫಸ್ಟ್ ಇಲ್ಲಿ ನಾವೇನು ಮಾಡಬೇಕು, m ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ n ಕೋಆರ್ಡಿನೇಟ್. ಸೊ ಇಲ್ಲಿ ಮಿಡ್ ಪಾಯಿಂಟ್ ಅಂತ ಕೊಟ್ಟಿದ್ರೆ ವಿ ಕ್ಯಾನ್ ಯೂಸ್ ಮಿಡ್ ಪಾಯಿಂಟ್ ಫಾರ್ಮುಲಾ. ದಟ್ ಈಸ್ ಕೋಆರ್ಡಿನೇಟ್ಸ್ ಆಫ್ m ಏನಾಗುತ್ತೆ x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಸೊ ಇಲ್ಲಿ x1 ಏನಾಗುತ್ತೆ ಮೈನಸ್ 1 ಪ್ಲಸ್ x2 ಅಂತೇಳಿದರೆ ಮೈನಸ್ 3 ಡಿವೈಡೆಡ್ ಬೈ 2, y1 ಅಂತೇಳಿದರೆ ಮೈನಸ್ 4 ಪ್ಲಸ್ y2 ಅಂತೇಳಿದರೆ 2 ಡಿವೈಡೆಡ್ ಬೈ 2. ಸೊ ಇಲ್ಲೇನಾಗುತ್ತೆ ಮೈನಸ್ 1 ಮೈನಸ್ 3 ಅಂತೇಳಿದರೆ ಮೈನಸ್ 4 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ಸ್ ಟು 2 1 2 2 ಮೈನಸ್ 2. ದೆನ್ ಮೈನಸ್ 4 ಮೈನಸ್ 2 ಅಂತೇಳಿದರೆ ಮೈನಸ್ 2 ಬೈ 2 ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ 1. ಸೊ ಕೋಆರ್ಡಿನೇಟ್ ಆಫ್ ಎಮ್ ಎಷ್ಟಾಗುತ್ತೆ ನಮಗೆ ಮೈನಸ್ 2, ಮೈನಸ್ 1. ಅದೇ ರೀತಿ ಎನ್ ಕೋಆರ್ಡಿನೇಟ್ನು ಸೇಮ್ ಫೈಂಡ್ ಔಟ್ ಮಾಡ್ಕೊತೀವಿ. ಏನಾಗುತ್ತೆ ಅಲ್ಲಿ ಅವಾಗ ನಾವೇನು ಮಾಡ್ತೀವಿ ಎ ಮತ್ತು ಸಿ ಕೋಆರ್ಡಿನೇಟ್ಸ್ನ ಇದು ಮಾಡ್ಕೊತೀವಿ. ಇದು x1 y1, ದಿಸ್ ಈಸ್ x2 y2. ಸೊ ಅವಾಗ ಏನಾಗುತ್ತೆ 5 ಮೈನಸ್ 3 ಡಿವೈಡೆಡ್ ಬೈ 2, 3 2 ಪ್ಲಸ್ 2 ಡಿವೈಡೆಡ್ ಬೈ 2. 5 ಮೈನಸ್ 3 ಅಂತ ಹೇಳಿದ್ರೆ 2 ಡಿವೈಡೆಡ್ ಬೈ 2, 2 ಪ್ಲಸ್ 2 ಅಂತ ಹೇಳಿದ್ರೆ 4 ಬೈ 2. ಸೊ 2 ಬೈ 2 ಅಂತ ಹೇಳಿದ್ರೆ 1, 4 ಬೈ 2 ಅಂತ ಹೇಳಿದ್ರೆ 2. ಸೊ ಇದು ಕೋಆರ್ಡಿನೇಟ್ ಆಫ್ ಎನ್ ಎಷ್ಟಾಗುತ್ತೆ ನಮಗೆ 1, 2. ಸೊ ಹಿಯರ್ ವಿ ಹ್ಯಾವ್ ಟು ಪ್ರೂವ್ ದಟ್ 2mn is equals to BC. 2mn ಅಂದರೆ ದಿಸ್ mn 2 ಟೈಮ್ಸು ಇಸ್ ಈಕ್ವಲ್ಸ್ ಟು ಬಿ ಸಿಗೆ ಈಕ್ವಲ್ ಆಗಿರುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇದ್ರ ಡಿಸ್ಟೆನ್ಸ್ ಏನಿದೆ ಈ ಡಿಸ್ಟೆನ್ಸ್ಗಿಂತ 2 ಟೈಮ್ಸ್ ಕಡಿಮೆ ಇದೆ. ಅಂದರೆ ಬಿ ಸಿ ಡಿಸ್ಟೆನ್ಸ್ ಎಮ್ ಎನ್ ಡಿಸ್ಟೆನ್ಸ್ಗಿಂತ 2 ಟೈಮ್ಸ್ ಜಾಸ್ತಿ ಇದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಲೆಂತ್ ಆಫ್ ಎಮ್ ಎನ್, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ವಿ. x1 x2 ಏನಾಗುತ್ತೆ 1 ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಪ್ಲಸ್ 1 ಹೋಲ್ ಸ್ಕ್ವೇರ್. ದಟ್ ಈಸ್ 1 ಪ್ಲಸ್ 2 ಅಂದರೆ 3 ಸ್ಕ್ವೇರ್ ಪ್ಲಸ್ 2 ಪ್ಲಸ್ 1 ಅಂದರೆ 3 ಸ್ಕ್ವೇರ್. ಸೊ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂತ ಹೇಳಿದ್ರೆ 9 ಪ್ಲಸ್ 9 ವಿಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ 18. ಸೊ ಈ 18ನ ನಾವು ಹೇಗೆ ಸ್ಪ್ಲಿಟ್ ಮಾಡ್ಬೋದು 9 ಇಂಟು 2. ಸೊ ಸ್ಕ್ವೇರ್ ರೂಟ್ ಆಫ್ 9 ಈಸ್ 3, ಸ್ಕ್ವೇರ್ ರೂಟ್ 2ನ ಹಾಗೆ ಬರೀತೀವಿ. ಸೊ ಎಮ್ ಎನ್ ಎಷ್ಟು ಬಂತು 3 ರೂಟ್ 2. ಅದೇ ರೀತಿ ಲೆಂತ್ ಆಫ್ ಬಿ ಸಿದು ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೇಮ್ ಫಾರ್ಮುಲಾ. ದಟ್ ಈಸ್ 5 ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಪ್ಲಸ್ 1 4 ಹೋಲ್ ಸ್ಕ್ವೇರ್. 5 ಪ್ಲಸ್ 1 ಅಂದರೆ 6, 2 ಪ್ಲಸ್ 4 ಅಂದರೆ 6, 6 ಸ್ಕ್ವೇರ್ ಅಂದರೆ 36 ಪ್ಲಸ್ 36 ವಿಚ್ ಇಸ್ ಈಕ್ವಲ್ಸ್ ಟು 72. ಸೊ 72ನ ನಾವು ಎಕ್ಸ್ಪ್ಲಿಟ್ ಮಾಡ್ತೀವಿ 36 ಇಂಟು 2. ಸೊ 36 ಸ್ಕ್ವೇರ್ ರೂಟ್ ಆಫ್ 36 ಇಸ್ 6 ಸ್ಕ್ವೇರ್ ರೂಟ್ 2. ಸೊ ಇವಾಗ 2mn ತೊಗೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 2 ಇಂಟು 3 ಸ್ಕ್ವೇರ್ ರೂಟ್ 2. ಸೊ 2 3 is 6 ಸ್ಕ್ವೇರ್ ರೂಟ್ 2 ವಿಚ್ ಈಸ್ ಅವರ್ ಬಿ ಸಿ. ಸೊ 2mn is equals to ಬಿ ಸಿ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಸೊ ಇಲ್ಲಿ ಆರ್, ಸೊ ದೇ ಹ್ಯಾವ್ ಗಿವನ್ ವರ್ಟಿಸಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ. ಸೊ ಇಲ್ಲೇನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಮಿಡ್ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲೇನು ಫಾರ್ಮ್ ಆಗಿದೆಯಲ್ಲ ಡಿ ಇ ಎಫ್, ಈ ಟ್ರಯಾಂಗಲ್ಗಿಂತ ಎ ಬಿ ಸಿ ಟ್ರಯಾಂಗಲ್ ನಮಗೆ 4 ಟೈಮ್ಸ್ ಜಾಸ್ತಿ ಇರುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು, ಅಂದರೆ ಪ್ರೂವ್ ಮಾಡಬೇಕು. ಸೊ ಇಲ್ಲಿ x1 y1 ಏನಿದೆ ಮೈನಸ್ 5, ಮೈನಸ್ 1, x2 y2 3, ಮೈನಸ್ 5, x3 y3 5, 2. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು ಆಫ್ ಇಂಟು x1 ಇಂಟು
y2 minus y3 plus x2 into y3 minus y1 plus x3 into y1 minus y2. ಸೊ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿದ್ವಿ ಅಂತ ಹೇಳಿದ್ರೆ 32 ಸ್ಕ್ವೇರ್ ಯೂನಿಟ್ಸ್. ಸೊ ಬಟ್ ಇಲ್ಲಿ ನಮಗೇನು ಮಾಡಬೇಕು, ಡಿ ಎಫ್ದು ವಿ ಹ್ಯಾವ್ ಟು ಫೈಂಡ್ ಏರಿಯಾ. ಸೊ ಅದಕ್ಕೆ ಏನು ಮಾಡ್ತೀವಿ, ಫಸ್ಟು ಡಿ ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡ್ಕೊತೀವಿ ಬೈ ಯೂಸಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಅದೇ ರೀತಿ ಎಫ್ ದೆನ್ ಇ. ಸೊ ಇಲ್ಲಿ ಡಿ ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಬಿ x1 y1 ಎ x2 y2. ಸೊ ಅದೇ ರೀತಿ ಎಫ್ ಫೈಂಡ್ ಔಟ್ ಮಾಡಬೇಕಾದ್ರೆ ದಿಸ್ ಈಸ್ x1 y1 ಇದು x2 y2 ಆಗುತ್ತೆ. ಇ ಫೈಂಡ್ ಔಟ್ ಮಾಡಬೇಕಾದ್ರೆ ಬಿ x1 y1 ಸಿ x2 y2. ಸೊ ಈ ರೀತಿ ನಾವು 3 ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಕೋಆರ್ಡಿನೇಟ್ ಆಫ್ ಡಿ ಎಷ್ಟಾಗುತ್ತೆ ನಮಗೆ -1, 3. ಅದೇ ರೀತಿ ಕೋಆರ್ಡಿನೇಟ್ ಆಫ್ ಇ ಎಷ್ಟಾಗುತ್ತೆ 4, -3, 2. ದೆನ್ ಕೋಆರ್ಡಿನೇಟ್ ಆಫ್ ಎಷ್ಟಾಗುತ್ತೆ 0, 1/2. ಸೊ ಇವಾಗ x1 y1 ಎಷ್ಟಾಗುತ್ತೆ -1, -3. x2 y2 ಎಷ್ಟಾಗುತ್ತೆ 4, -3/2. x3 y3 ಎಷ್ಟಾಗುತ್ತೆ 0, 1/2. ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಫಾರ್ಮುಲಾ ಹಾಕ್ತೀವಿ ಹಾಫ್ ಇಂಟು. ಸೊ ಇಲ್ಲಿ x1 ಅಂತ ಹೇಳಿದ್ರೆ -1, y2 minus y3 ಅಂತ ಹೇಳಿದ್ರೆ -3 ಡಿವೈಡೆಡ್ ಬೈ 2 -1/2 ಪ್ಲಸ್. ಸೊ x2 ಅಂತ ಹೇಳಿದ್ರೆ 4, ದೆನ್ y3 ಮೈನಸ್ y1 ಅಂತ ಹೇಳಿದ್ರೆ 1/2 ಪ್ಲಸ್ ಇಲ್ಲಿ -3 ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +3 ಪ್ಲಸ್ x3 ಅಂತ ಹೇಳಿದ್ರೆ 0, ದೆನ್ y1 minus y2 ಅಂತ ಹೇಳಿದ್ರೆ -3. ಸೊ ಇಲ್ಲಿ -3/2 ಬರುತ್ತೆ. ಸೊ ದಟ್ ಈಸ್ +3/2 ಆಗುತ್ತೆ. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ರೆ -1/2 ಹಾಗೆ. ಸೊ ಇಲ್ಲಿ 2ನ ನಾವು LCM ತೊಗೊಂಡ್ವಿ ಅಂತ ಹೇಳಿದ್ರೆ ಮೇಲ್ಗಡೆ ಏನು ಉಳಿಯುತ್ತೆ -3 -1 ವಿಚ್ ಈಸ್ ಈಕ್ವಲ್ಸ್ ಟು -4/2. ಸೊ 2 1s 2 2s -2 ಬರುತ್ತೆ. ದೆನ್ 4ನ ಹಾಗೆ ಇಟ್ಕೊಳ್ತೀವಿ. ಇಲ್ಲೇನಿಲ್ಲ ಅಂದರೂ 1 ಇರುತ್ತೆ. 2 1s 2 ಆಗುತ್ತೆ, 1 1s 1 ಪ್ಲಸ್ 2 3s 6. ಸೊ 6 + 1 7/2, 4 into 7/2. ಸೊ 0 into ಎನಿಥಿಂಗ್ ಈಸ್ 0. ಸೊ ಅದಕ್ಕೆ 0ನ ಬರ್ಕೊಂಡಿದ್ವಿ. ಸೊ ನೆಕ್ಸ್ಟು 1/2 ಇಂಟು ಮೈನಸ್ ಪ್ಲಸ್ 2 1s 2 ಪ್ಲಸ್ 4 7s. ಸೊ ಇಲ್ಲಿ ಬೇಕಿದ್ರೆ 2 1s 2 2s 2 7s 14. ಸೊ 14 ಪ್ಲಸ್ 2 ಅಂತ ಹೇಳಿದ್ರೆ 16. 1/2 ಇಂಟು 16 ಈಸ್ 2 1s 2 8s 8 ಸ್ಕ್ವೇರ್ ಯೂನಿಟ್ಸ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಈಸ್ 8 ಸ್ಕ್ವೇರ್ ಯೂನಿಟ್ಸ್. ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ 4 ಟೈಮ್ಸ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಅಂತೇಳಿ ಪ್ರೂವ್ ಮಾಡಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಎಷ್ಟಿದೆ ನಮಗೆ 32. ದೆನ್ 4 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಎಷ್ಟಿದೆ 8 ಇದೆ. ಸೊ 8 4s 32. 32 ಈಸ್ ಈಕ್ವಲ್ಸ್ ಟು 32. ನೆಕ್ಸ್ಟ್ 36th ಕ್ವಶನ್ ಕನ್ಸ್ಟ್ರಕ್ಷನ್ ಇದೆ. ಏನಿದೆ, ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ವಿತ್ ಸೈಡ್ 5 cm, 6 cm and 7 cm and then construct another triangle whose sides are 7/5 times of the corresponding sides of the first triangle. ಸೊ ಇಲ್ಲಿ ಫಸ್ಟ್ ಏನು ಮಾಡ್ತೀವಿ ನಾವು, ಫಸ್ಟು ಬೇಸ್ ಬಿ ಸಿ ನಾವು ಎಷ್ಟಾದರೂ ತೊಗೋಬೋದು. ಇಲ್ಲಿ 6 5 7 ಇದೆ. ಸೊ ನಾನು ಇಲ್ಲಿ ಇವಾಗ 6 cm ಬೇಸ್ನ ತೊಗೊಂಡೆ ಅಂತ ಹೇಳಿದ್ರೆ ದೆನ್ 5 cm ಮೆಷರ್ಮೆಂಟ್ ತೊಗೊಂಡು 1 ಆರ್ಕ್ನ ಡ್ರಾ ಮಾಡ್ತೀವಿ. ದೆನ್ ಸಿ ಇಂದ 7 cm ತೊಗೊಂಡು ಡ್ರಾ ಮಾಡಿ ಅವೆರಡನ್ನು ಜಾಯಿನ್ ಮಾಡ್ತೀವಿ. ನೆಕ್ಸ್ಟು ಒಂದು ಅಕ್ಯೂಟ್ ಆ್ಯಂಗಲ್ನ ಡ್ರಾ ಮಾಡಿಕೊಂಡು, ಸೊ ಇಲ್ಲಿ 7/5. ಸೊ ಹೈಯೆಸ್ಟ್ ಎಷ್ಟಿದೆ 7 ಇದೆ. ಸೊ ಈ ಒಂದು ಲೈನ್ನ ಬಿ ಎಕ್ಸ್ನ ನಾನು 7 ಈಕ್ವಲ್ ಪಾರ್ಟಾಗಿ ಈ ರೀತಿ ಕಟ್ ಮಾಡ್ಕೊತೀವಿ ಬೈ ಯೂಸಿಂಗ್ ಕಂಪಾಸಸ್. ಸೊ ಅದಾದಮೇಲೆ ಡಿನಾಮಿನೇಟರ್ ಏನಿದೆ 5 ಇದೆ. ಸೊ ಈ ಸಿನ B5 ಇಂದ ಜಾಯಿನ್ ಮಾಡ್ತೀವಿ. ದೆನ್ ನಮಗೆ ರೇಷಿಯೋ ಏನಿದೆ 7/5 ಅಲ್ವಾ. ಸೊ ಡಿನಾಮಿನೇಟರಿಂದ ಫಸ್ಟ್ ಏನು ಮಾಡ್ತೀವಿ ಜಾಯಿನ್ ಮಾಡ್ತೀವಿ. ದೆನ್ ಅನದರ್ ರೇಷಿಯೋ ಏನಿದೆ 7 ಇದೆ. ಸೊ 7 ಇಂದ ನಾವು ಪ್ಯಾರಲ್ ಲೈನ್ನ ಡ್ರಾ ಮಾಡಬೇಕು. ಅದನ್ನು ನಾವು C' ಅಂತೇಳಿ ತೊಗೊತೀವಿ. ಇಲ್ಲಿ ಸಿಗೆ ಟ್ರಯಾಂಗಲ್ ಎಂಡ್ ಆಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಸಿ ಇಂದ ನಾವು C' ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು C' ಪ್ಯಾರಲ್ ಲೈನ್ನ ಡ್ರಾ ಮಾಡ್ಕೊತೀವಿ. ಅಗೇನ್ C' ಇಂದ ಇನ್ನೊಂದು ಪ್ಯಾರಲ್ ಲೈನು ಎ ಸಿಗೆ ನಾವು ಡ್ರಾ ಮಾಡ್ತೀವಿ. ಸೊ ದಿಸ್ ಈಸ್ ಅವರ್ ಎ ಸಿಗೆ ಡ್ರಾ ಮಾಡ್ತೀವಿ. ಸೊ ಇಲ್ಲಿ ಎಗೆ ನಮಗೆ ಟ್ರಯಾಂಗಲ್ ಎಂಡ್ ಆಗಿರೋದ್ರಿಂದ ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡಿಕೊಂಡು ಪ್ಯಾರಲ್ ಲೈನ್ನ ಡ್ರಾ ಮಾಡ್ತೀವಿ. ಸೊ ಈ ರೀತಿ ಇದ್ರದ್ದು ಡೀಟೇಲ್ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್. ಈ ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ, ಕನ್ಸ್ಟ್ರಕ್ಟಿಂಗ್ ಗಿವನ್ ಟ್ರಯಾಂಗಲ್, ಫಸ್ಟ್ ಟ್ರಯಾಂಗಲ್ ನಾವು ಏನು ಮೆಜರ್ಮೆಂಟ್ ತೊಗೊಂಡು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದು 1 ಮಾರ್ಕ್ಸಿಗೆ. ಡ್ರಾಯಿಂಗ್ ಅಕ್ಯೂಟ್ ಆ್ಯಂಗಲ್ ಲೈನ್ ಆ್ಯಂಡ್ ಡಿವೈಡಿಂಗ್ ಇಟ್ ಟು 7 ಪಾರ್ಟ್ಸ್, ಅಂದರೆ ಅದು ನಾವು ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡಿ ಅದನ್ನು ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್. ಡ್ರಾಯಿಂಗ್ ಪ್ಯಾರಲ್ ಲೈನ್ಸ್ ಒನ್ ಪೇರ್ ಪ್ಯಾರಲ್ ಲೈನ್ ಡ್ರಾ ಮಾಡಿದ್ರೆ ಹಾಫ್ ಮಾರ್ಕ್ಸ್. ಡ್ರಾಯಿಂಗ್ ಪ್ಯಾರಲ್ ಲೈನ್ ಅನದರ್ ಪೇರ್ ಮೇಲ್ಗಡೆದು ಇದು ಮಾಡಿದ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸು. ದೆನ್ ಟ್ರಯಾಂಗಲ್ A', ಆ ಟ್ರಯಾಂಗಲ್ ನಾವು ತೋರಿಸಿದ್ವಿ ಅಂತ ಹೇಳಿದ್ರೆ ಹಾಫ್ ಮಾರ್ಕ್ಸ್. ಸೊ ಟೋಟಲ್ 3 ಮಾರ್ಕ್ಸ್. ನೆಕ್ಸ್ಟ್ ಇದಿಷ್ಟು 3 ಮಾರ್ಕ್ಸ್ ಕ್ವಶನ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಅಪ್ಲೋಡ್ 4 ಮಾರ್ಕ್ ಕ್ವಶನ್ನು. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ವಿಡಿಯೋ ಏನಿದೆ ಅದನ್ನು ನಾನು ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಅದನ್ನು ನೋಡಿ.
ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.